ರಾಜಧಾನಿ ಬೆಂಗಳೂರಲ್ಲಿ ಮಳೆ ಆರ್ಭಟ ವರ್ಣಾರ್ಭಟಕ್ಕೆ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ವಿಧಾನಸೌಧ, ಮಲ್ಲೇಶ್ವರಂ, ಸದಾಶಿವನಗರ, ಯಶವಂತಪುರ ವರ್ಣಾರ್ಭಟ ಆಲ್ರೆಡಿ ಶುರುವಾಗಿದೆ. ರಾಜಧಾನಿ ಬೆಂಗಳೂರಲ್ಲಿ ಆಫೀಸಿಂದ ಮನೆಗೆ ಹೊರಡೋ ಟೈಮಲ್ಲೇ ಕರೆಕ್ಟ್ ಆಗಿ ವರ್ಣಾರ್ಭಟ ಆರಂಭ ಆಗುತ್ತೆ. ಇದು ನೆನ್ನೆ ಮೊನ್ನೆಯದಲ್ಲ, ಸುಮಾರು ವರ್ಷಗಳಿಂದ ಇದೇ ರೀತಿಯಾಗಿ ಬೆಂಗಳೂರಿನಲ್ಲಿ ಒಂದು ಬೆಳಗ್ಗೆ ಮನೆಯಿಂದ ಹೊರಡುವಂತಹ ಸಂದರ್ಭದಲ್ಲಿ ಮಳೆಗಾಲ ಆರಂಭ ಆಯಿತು ಅಂದರೆ ಇದೇ ಪದ್ಧತಿ. ಸಂಜೆ ಮನೆಗೆ ಹೋಗೋ ಟೈಮಲ್ಲಿ ಕರೆಕ್ಟಾಗಿ ಮಳೆ ಅಬ್ಬರಿಸೋದಕ್ಕೆ ಶುರು ಆಗಿಬಿಡುತ್ತೆ. ಯಶವಂತಪುರ, ಮಲ್ಲೇಶ್ವರಂ ಸೇರಿ ಹಲವೆಡೆ ಧಾರಾಕಾರವಾದಂತಹ ಮಳೆಯಾಗಿದೆ. ವರ್ಣನ ಅಬ್ಬರಕ್ಕೆ ಸಿಲಿಕಾನ್ ಸಿಟಿ ಮಂದಿ ಕಂಗಾಲಾಗಿ ಹೋಗಿದ್ದಾರೆ. ಮತ್ತು ಮೆಟ್ರೋ ಬಳಕೆ ಕೂಡ ಅದು ಕೂಡ ತಡವಾಗುತ್ತೆ, ಅವ್ರಿಗೂ ಸಮಸ್ಯೆ ಆಗುತ್ತೆ. ಟ್ರಾಫಿಕಲ್ಲಿ ಓಡಾಡೋರಿಗಂತೂ ಸಿಕ್ಕಾಪಟ್ಟೆ ಸಮಸ್ಯೆ. ರಾಜಧಾನಿ ಬೆಂಗಳೂರಲ್ಲಿ ಇದೀಗ ಮಳೆಯ ಆರ್ಭಟ ಮತ್ತೆ ಶುರುವಾಗಿದೆ. ವರ್ಣಾರ್ಭಟಕ್ಕೆ ವಾಹನ ಸವಾರರು ಪರದಾಟವನ್ನು ನಡೆಸ್ತಾ ಇದ್ದಾರೆ. ವಿಧಾನಸೌಧ, ಮಲ್ಲೇಶ್ವರಂ, ಸದಾಶಿವನಗರ, ಮೆಜೆಸ್ಟಿಕ್ ಎಲ್ಲಾ ಕಡೆ ಕೂಡ ವರ್ಣಾರ್ಭಟ. ಯಶವಂತಪುರ, ಮಲ್ಲೇಶ್ವರಂ ಸೇರಿ ಹಲವೆಡೆ ಮಳೆಯಾಗ್ತಾ ಇದೆ. ಸಿಲಿಕಾನ್ ಸಿಟಿಯಲ್ಲಿ ವರ್ಣನ ಅಬ್ಬರಕ್ಕೆ ಸಿಲಿಕಾನ್ ಸಿಟಿ ಮಂದಿ ಕಂಗಾಲಾಗಿ ಹೋಗಿದ್ದಾರೆ. ಮುಂದಿರುವಂತಹ ರಸ್ತೆ ಕಾಣದಂತೆ ಸುರಿತಾ ಇರುವಂತಹ ಮಳೆ. ರಾಜಧಾನಿ ಬೆಂಗಳೂರಲ್ಲಿ ಮಳೆಯ ಆರ್ಭಟ ಮುಂದುವರೆದಿರುವಂಥದ್ದು. ವರ್ಣಾರ್ಭಟಕ್ಕೆ ವಾಹನ ಸವಾರರು ಪರದಾಟವನ್ನು ನಡೆಸ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಕಂಪ್ಲೀಟ್ ಆಗಿ ರೋಡ್ ಕೂಡ ಕಾಣಿಸ್ತಾ ಇಲ್ಲ, ಅಷ್ಟು ಜೋರಾದಂತಹ ಮಳೆ. ಆಲ್ರೆಡಿ ಆರ್ಭಟ ಶುರುವಾಗಿರುವಂಥದ್ದು. ಕಳೆದ 1 ಗಂಟೆಯಿಂದ ಕೂಡ ಬಿರುಗಾಳಿ ಸಹಿತ ಮಳೆ ಆಗ್ತಾ ಇದೆ. ಸಿಲಿಕಾನ್ ಸಿಟಿಯಲ್ಲಿ ವಾಹನ ಸವಾರರು ಪರದಾಟವನ್ನು ನಡೆಸ್ತಾ ಇದ್ದಾರೆ. ಕಳೆದ 1 ಗಂಟೆಯಿಂದ ಬಿರುಗಾಳಿ ಸಹಿತ ಮಳೆ ಆರ್ಭಟಿಸ್ತಾ ಇದೆ. ನಗರದ ಹಲವೆಡೆ ಆಲಿಕಲ್ಲು ಸಹಿತ ಸುರಿದಿರುವಂತಹ ವರ್ಷಾಧಾರೆ. ವರ್ಣಾರ್ಭಟಕ್ಕೆ ವಾಹನ ಸವಾರರು ಹೈರಾಣಾಗಿ ಹೋಗಿದ್ದಾರೆ. ರಸ್ತೆಗಳ ತುಂಬೆಲ್ಲ ಕೂಡ ಮಳೆ ನೀರು, ಸಂಚಾರ ವ್ಯತ್ಯಯ ಆಗ್ತಾ ಇರುವಂಥದ್ದು. ನಗರದ ಅಂಡರ್ ಪಾಸ್ಗಳಲ್ಲಿ ಸಂಚಾರಕ್ಕೆ ನಿರ್ಬಂಧವನ್ನು ಹೇರಲಾಗಿದೆ. ಕಳೆದ 1 ಗಂಟೆಯಿಂದ ಕೂಡ ಬಿರುಗಾಳಿ ಸಹಿತ ಮಳೆ ಶುರುವಾಗಿದೆ. ನಗರದ ಹಲವೆಡೆ ಆಲಿಕಲ್ಲು ಸಹಿತ ಸುರಿದಿರುವಂತಹ ವರ್ಷಧಾರೆ. ವರ್ಣಾರ್ಭಟಕ್ಕೆ ವಾಹನ ಸವಾರರು ಹೈರಾಣಾಗಿ ಹೋಗಿದ್ದಾರೆ. ರಸ್ತೆಗಳ ತುಂಬೆಲ್ಲ ಮಳೆ ನೀರು, ಸಂಚಾರ ವ್ಯತ್ಯಯ ಆಗ್ತಾ ಇದೆ. ನಗರದ ಅಂಡರ್ ಪಾಸ್ಗಳಲ್ಲಿ ಸಂಚಾರಕ್ಕೆ ನಿರ್ಬಂಧವನ್ನು ಕೂಡ ಹೇರಿರುವಂಥದ್ದು. ಕಳೆದ 1 ಗಂಟೆಯಿಂದ ಕೂಡ ಬಿರುಗಾಳಿ ಸಹಿತ ಮಳೆ ಕಂಟಿನ್ಯೂಸ್ ಆಗಿ ಆಗ್ತಾನೆ ಇರುವಂಥದ್ದು. ವಾಹನ ಸವಾರರು ಕೂಡ ಪರದಾಟವನ್ನು ನಡೆಸ್ತಾ ಇದ್ದಾರೆ. ಆಲ್ರೆಡಿ ಹವಾಮಾನ ಇಲಾಖೆ ಒಂದಷ್ಟು ಮುನ್ಸೂಚನೆಯನ್ನು ಕೂಡ ಕೊಟ್ಟಿತ್ತು. ಇನ್ನು 3 ಡೇಸ್ ಇದೇ ರೀತಿಯಾದಂತಹ ಬಿರುಗಾಳಿ ಸಹಿತ ಮಳೆ ಸಿಲಿಕಾನ್ ಸಿಟಿಯಲ್ಲಿ ಮುಂದುವರಿಯುತ್ತೆ ಅಂತ ಹೇಳ್ಬಿಟ್ಟು, ಸೊ ಅದರಂತೆ ಈಗ ಕಂಟಿನ್ಯೂಸ್ಲಿ ಧಾರಾಕಾರವಾದಂತಹ ಮಳೆ ಸುರಿತಾ ಇರುವಂಥದ್ದು. 3 ದಿನ ಕೂಡ ಇದೇ ರೀತಿಯಾಗಿ ಬೆಂಗಳೂರಿನಲ್ಲಿ ಮಳೆ ಇರಲಿದೆ ಅನ್ನುವಂತಹ ಎಚ್ಚರಿಕೆಯನ್ನು ಕೂಡ ಹವಾಮಾನ ಇಲಾಖೆ ಕಡೆಯಿಂದ ಕೊಟ್ಟಿರುವಂಥದ್ದು. ಯಶವಂತಪುರ, ಮಲ್ಲೇಶ್ವರಂ ಸೇರಿ ಹಲವೆಡೆ ಸಿಲಿಕಾನ್ ಸಿಟಿಯಲ್ಲಿ ಧಾರಾಕಾರ ಮಳೆ ಆಗ್ತಾ ಇದೆ. ಆ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಾ. ಮೆಜೆಸ್ಟಿಕ್ ಆಗಿರ್ಬೋದು, ಎಲ್ಲ ಕಡೆ ಕೂಡ ಧಾರಾಕಾರ ಮಳೆ ಸುರಿತಾ ಇದೆ. 1 ಅವರಿಂದನೂ ಕೂಡ ಇದೇ ರೀತಿಯಾದಂತಹ ಮಳೆ. ವಾಹನ ಸವಾರರಿಗೆ ಸಿಕ್ಕಾಪಟ್ಟೆ ತೊಂದರೆ ಆಗುತ್ತೆ. ಬಿಕಾಸ್ ಈ ಒಂದು ಪೀಕ್ ಟೈಮಲ್ಲಿ ಮಳೆ ಆದಂತಹ ಸಂದರ್ಭದಲ್ಲಿ ಟ್ರಾಫಿಕ್ ಜಾಮ್ ಆಗಿರ್ಬೋದು, ಮತ್ತು ಮೆಟ್ರೋ ಪಿಲ್ಲರ್ಸ್ ಕೆಳಗಡೆ ಅಂತೂ ಸಿಕ್ಕಾಪಟ್ಟೆ ಜನ ನಿಂತು ಬಿಟ್ಟಿರ್ತಾರೆ. ವಿಧಾನಸೌಧ, ಮಲ್ಲೇಶ್ವರಂ, ಸದಾಶಿವನಗರ ಎಲ್ಲ ಕಡೆ ಕೂಡ ಮಳೆ ಆಗ್ತಾ ಇರುವಂಥದ್ದು. ಏನಪ್ಪಾ ಅಂತ ಹೇಳಿದ್ರೆ, ರೋಡ್ ಯಾವುದು ಕೆರೆ ಅಂತ ಹೋಗ್ಬಿಟ್ಟಿರುತ್ತೆ, ರಸ್ತೆಗಳೆಲ್ಲವೂ ಕೂಡ. ಸೊ ನೋಡ್ಕೊಂಡು ಹುಷಾರಾಗಿ ಮೂವ್ ಆಗಬೇಕು. ಬಿಕಾಸ್ ಗುಂಡಿಗಳಂತೂ ಗೊತ್ತೇ ಆಗೋದಿಲ್ಲ. ಸೊ ಹಾಗಾಗಿ ಮಳೆ ಬರುವಂತಹ ಸಂದರ್ಭದಲ್ಲಿ ಸಂಚಾರವನ್ನು ಮಾಡೋದು ಕೂಡ ಸ್ವಲ್ಪ ಕಡಿಮೆ ಮಾಡಿದ್ರೆ ಅಥವಾ ಸ್ಟಾಪೇ ಮಾಡಿದ್ರೆ ಒಳಿತು. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಜೀವನ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಜೀವನ್, ಕಳೆದ 1 ಅವರಿಂದ ಕೂಡ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇರುವಂಥದ್ದು ಸಿಲಿಕಾನ್ ಸಿಟಿಯಲ್ಲಿ. ಮತ್ತೆ ಹವಾಮಾನ ಇಲಾಖೆ ಕೂಡ ಮುನ್ಸೂಚನೆಯನ್ನ ಕೊಟ್ಟಿರುತ್ತೆ, 3 ಡೇಸ್ ಕೂಡ ಇದೇ ರೀತಿಯಾಗಿ ಕಂಟಿನ್ಯೂಸ್ ಮಳೆ ಆಗುತ್ತೆ ಅಂತ. ವಾಹನ ಸವಾರರು ಪರದಾಟವನ್ನ ನಡೆಸ್ತಾ ಇದ್ದಾರೆ. ಅಟ್ ಪ್ರೆಸೆಂಟ್ ಸಿಚುವೇಶನ್ ಹೇಗಿದೆ ಜೀವನ್?
ಹೌದು ರೋಜಾ, ಈಗ ಪ್ರೆಸೆಂಟ್ ಸಿಚುಯೇಷನ್ ಹೇಗಿದೆ ಅಂದ್ರೆ ಬೆಂಗಳೂರಿನಲ್ಲಿ ಯಾರು ಕೂಡ ಓಡಾಡದಂತೆ ಆಗಿರುವಂತದ್ದು. ಯಾಕಂದ್ರೆ ಮಳೆ ಅಷ್ಟು ಜೋರಾಗಿ ದೊಡ್ಡದು. ಏನೊಂದು ವಾಹನಗಳು ಒಂದು ಪ್ರಯಾಣ ಮಾಡ್ಬೇಕಾದ್ರೆ ಯಾರೊಬ್ರು ಪ್ರಯಾಣ ಕಾರಲ್ಲಾಗ್ಲಿ ಬೈಕಲ್ಲಾಗ್ಲಿ, ಬೈಕ್ ಸವಾರರಂತೂ ಏಕಾಏಕಿ ಬಂದ ಮಳೆಗೆ ಸದ್ಯ ರೋಡ್ ಪಕ್ಕದಲ್ಲಿ ಹಾಕೊಂಡು ಆರಾಮಾಗಿ ನಿಂತ್ಕೊಳ್ಳಕ್ಕೂ ಎಲ್ಲೂ ಜಾಗ ಇಲ್ದಂಗೆ ನಿಂತ್ಕೊಂಡೇ ಮುಂದೆ ಹೋಗ್ತಿರೋಂಥದ್ದು. ಇದರ ಜೊತೆಗೆ ಏನು ಕಾರ್ ಸವಾರರಿಗೂ ಕೂಡ ಒಂದು ಡ್ರೈವ್ ಮಾಡೋದಕ್ಕಾಗಿರೋದು, ಪ್ರತಿಯೊಂದಕ್ಕೂ ತೊಂದರೆ ಕೂಡ ಆಗ್ತಿರೋದು. ಯಾಕಂದ್ರೆ ಯಾವುದೇ ರೀತಿಯಾದಂತಹ ರೋಡ್ ಕೂಡ ಕಾಣದಂತೆ ಒಂದು ಮಳೆ ಏಕಾಏಕಿ ಬಂದಿರುವಂತದ್ದು. ಈ ಒಂದು ಸಂದರ್ಭದಲ್ಲಿ ಬೆಂಗಳೂರಿನಿಂದ ಮೊದಲಿಂದನೂ ನೋಡ್ಕೊಂಡ್ ಬಂದಿದೀವಿ. ಬೆಂಗಳೂರಿನಲ್ಲಿ ಯಾವುದೇ ರೀತಿಯ ಸಣ್ಣ ಮಳೆ ಬಂದಾಗ್ಲೂ ಕೂಡ ದೊಡ್ಡ ದೊಡ್ಡ ಅಪಘಾತಗಳಾಗುವಂಥದ್ದು ಅಥವಾ ಮರಗಳು ಬೀಳುವಂಥದ್ದು, ರಸ್ತೆಯಲ್ಲಿ ಏನು ಮಂಡಿಯುದ್ದಕ್ಕೆ ನೀರು ನಿಂತ್ಕೊಳ್ಳುವಂಥದ್ದು, ಇಂಥದ್ದೆಲ್ಲ ಸರ್ವೇ ಸಾಮಾನ್ಯವಾಗಿರುವಂಥದ್ದು. ಆದ್ರೆ ಇವತ್ತಿನ ಮಳೆಯಲ್ಲಿ ತುಂಬಾ ಅನಾಹುತಗಳು ಆಗಿರುವಂಥದ್ದು. ಇದ್ರ ಅನಾಹುತಗಳು ಏನೇನಾಗಿದೆ ಅನ್ನೋದು ಇನ್ನೂ ಕೂಡ ತಿಳಿದು ಬರ್ಬೇಕಾಗಿದೆ ರೋಜಾ. ರೈಟ್, ಥ್ಯಾಂಕ್ ಯು ಜೀವಂತ. ತಮ್ಮೆಲ್ಲ ಡೀಟೇಲ್ಸ್ಗಾಗಿ.